ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಈಗ ನೋಡಿ, ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿಯ ಸುಳಿವು ಕೂಡ ಸಿಕ್ಕಿರುವಂತದ್ದು. ಸಾಕಷ್ಟು ಜನ ಇದ್ರ ಬಗ್ಗೆ ಅಲ್ಲಗೆಳಿತಾ ಇದ್ದಾರೆ. ಇಲ್ಲ, ಎಂತ ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ ಅಂತ ಸ್ವತಃ ಸಿಎಂ ಹೇಳಿದ್ದಾರೆ. ಆದ್ರೂ ಕೂಡ ನವೆಂಬರ್ನಲ್ಲಿ ಒಂದು ಕ್ರಾಂತಿ ಆಗುತ್ತೆ ಅನ್ನುವಂಥದ್ದು ಶತಸಿದ್ಧ ಅಂತ ಕೆಲವೊಂದಷ್ಟು ಜನ ಪ್ರತಿಪಾದಿಸ್ತಾ ಇದ್ದಾರೆ. ಅದಕ್ಕೆ ರಾಹುಲ್ ಗಾಂಧಿಯನ್ನ ಆಹ್ವಾನಿಸೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಅಂತ. ನವೆಂಬರ್ 19ಕ್ಕೆ ರಾಜ್ಯಕ್ಕೆ ರಾಹುಲ್ ಗಾಂಧಿಗೆ ಆಹ್ವಾನವನ್ನ ನೀಡುವಂತ ಸಾಧ್ಯತೆಗಳಿವೆ. ರಾಜ್ಯ ಮಟ್ಟದ ಕಾರ್ಯಕ್ರಮಕ್ಕೆ ಆಹ್ವಾನಿಸುವ ಸಾಧ್ಯತೆಗಳಿವೆ. ಸೊ ಹಾಗೆ ಸತೀಶ್ ಜಾರಕಿಹೊಳಿ ಅವರು ಕೆಲವೊಂದಷ್ಟು ವಿಚಾರಗಳನ್ನ ಇವತ್ತು ಮಾತಾಡ್ತಾ ಇದ್ದಾರೆ. ಬನ್ನಿ ಏನ್ ಹೇಳ್ತಾರೆ ನೋಡೋಣ. ಹೌದು, ರಿಸ್ಟ್ರಿಕ್ಷನ್ ಇದೆ, ಹೆಚ್ಚು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಕಡಿಮೆ ಇದೆ, ಭಾಳ ಅಷ್ಟು ಕಡಿಮೆ ಇದೆ. ಮೈಸೂರು ಮಾದರಿಯಲ್ಲಿ ಮಾಡಬೇಕು, ಎಲ್ಲ ಮಾಡಿದೆ. ಕಿತ್ತೂರಲ್ಲಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಆದರೆ ಮೈಸೂರು ಮಾದರಿಯಲ್ಲಿ ಮಾಡ್ಲಿಕ್ಕೆ ಆಗೋಲ್ಲ, ಅದಕ್ಕೆ ಭಾಳ ದೊಡ್ಡ ಪ್ರಮಾಣದಲ್ಲಿದೆ. ಸೊ ಆದರೂ ನಾವು ನಮ್ಮ ಶಕ್ತಿ ಮೀರಿ ಯಶಸ್ವಿಗೆ ಪ್ರಯತ್ನ ಮಾಡ್ತಾ ಇದ್ವಿ. ಈಗ ನಿನ್ನೆ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ 2028ಕ್ಕೆ ಏನು ಸಿದ್ದರಾಮಯ್ಯ ಅವರ ನಂತರ ಸೈದ್ಧಾಂತಿಕವಾಗಿ ಹಿನ್ನೆಲೆಗಳಿರ್ತಕ್ಕಂಥ ವ್ಯಕ್ತಿಗಳು ನಾಯಕತ್ವ ವಹಿಸಿಕೊಳ್ಬೇಕು ಅನ್ನೋ ಹೇಳಿಕೆಯನ್ನು ನೀಡುವಂಥದ್ದು, ತಮ್ಮ ಪಕ್ಕದಲ್ಲೇ ಕೂತ್ಕೊಂಡು ತಮ್ಮ ಸಂಪರ್ಕ ನೀಡುವಂಥದ್ದು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ನಾವು ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ಇದಾಗ್ತಾ ಇದೆ. ಅದು ಪಕ್ಷ ನಿರ್ಧಾರ ಮಾಡಬೇಕು. ನಾವು ಯಾರು ಅವರ ತಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಹೇಳಿದ್ದಾರೆ. ಆದರೆ ಅಂತಿಮವಾಗಿ ಪಕ್ಷ ಶಾಸಕರು ತೀರ್ಮಾನ ಮಾಡಬೇಕು. ಅದಿನ್ನು ಭಾಳ ದಿನಗಳಿದೆ, ಕಾದು ನೋಡೋಣ. ನೋಡೋಣ, ಈ ಸದ್ಯಕ್ಕೆ ಹೇಳಕ್ಕಾಗಲ್ಲ. ಪಕ್ಷ ತೀರ್ಮಾನ ಮಾಡಬೇಕು ಯಾರು ನಾಯಕರಂತ. ಅಲ್ಲ, ಅದು ಮಾಡೋಂಥ ಪ್ರಯತ್ನ ಮಾಡ್ತಾ ಇದ್ವಿ. ಎಲ್ಲರನ್ನೂ ಜೊತೆಗೂಡಿ ಒಯ್ಯುವಂಥ ಪ್ರಯತ್ನ ಮಾಡ್ತೀವಿ. ಅಂತಿಮವಾಗಿ ಪಕ್ಷ ಮುಖ್ಯ. ನಾವು ಅಹಿಂದ ಹೋರಾಟದ ಮೂಲಕ ರಾಜಕಾರಣಕ್ಕೆ ಬಂದವರು, ಅಂದರೆ ಸಂಪೂರ್ಣವಾಗಿ ಸಿದ್ದರಾಮಯ್ಯ ಅವರ ಜೊತೆ ಅಹಿಂದ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡವರು, ಜೊತೆಗೆ ಅವರು ಮುಖ್ಯಮಂತ್ರಿ ಆದರೂ ಸಹಿತ ತಾವು ಅಹಿಂದ ಹೋರಾಟವನ್ನು ಮುನ್ನಡೆಸ್ಕೊಂಡು ಹೊಂಟಿದ್ದೀರಿ. ಅಂಥ ಸಂದರ್ಭದಲ್ಲಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಹಿಂದ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲ, ಅಹಿಂದ ನಾಯಕತ್ವ ಇದ್ದೇ ಇದೆ, ಅದರ ಪ್ರಶ್ನೆ ಅಲ್ಲ. ಮುಂಚೆಂದಿದೆ, ಇವತ್ತು ಇರ್ತೈತೆ, ನಾಳೆ ಕೂಡ ಅದು ಇದ್ದೇ ಇರ್ತೈತೆ. ಅದಿಲ್ಲದೆ ರಾಜಕಾರಣ ಮಾಡ್ಲಿಕ್ಕೆ ಆಗೋಲ್ಲ. ಅದು ಈಗೆಲ್ಲಾನು ಇವತ್ತೇ ಜೋಡಿಸ್ಲಿಕ್ಕೆ ಆಗೋಲ್ಲ, ಕಾಯ್ಬೇಕಷ್ಟೇ. ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳುವ ಪ್ರಕಾರ ಈ ಒಂದು ಸಿದ್ದರಾಮಯ್ಯ ಅವರ ನಂತರದ ಸ್ಥಾನವನ್ನ ತುಂಬುವ ಶಕ್ತಿ ಸತೀಶ್ ಜಾರಕಿಹೊಳಿ ಅವರಿಗಿದೆ. ಅಲ್ಲಿ ನಾವು ಹೇಳಿರಲ್ಲ 28 ಕ್ಲೇಮ್ ಅಂತ ಹೇಳಿರಲ್ಲ. ಮತ್ತೆ 28ಕ್ಕೆ ತಾವು ಏನು ಹೇಳ್ತಾ ಬಂದಿದ್ದೀರಿ, ಇದಕ್ಕೂ ಈಗಲೂ ಅದಕ್ಕೆ ಬಂದಿದ್ದೀರಾ? ಯಾಕಂದ್ರೆ 2028ಕ್ಕೆ ಸಿಎಂ ಸ್ಥಾನಕ್ಕೆ ನಾನು ಆಕಾಂಕ್ಷಿ ಅನ್ನೋ ಮಾತನ್ನ ಹೇಳಿದಿರಿ. ಅಲ್ಲ, ಅದು ಹೇಳಿದಿಲ್ಲ, ಕ್ಲೇಮ್ ಮಾಡ್ತೀವಿ ಅಂತ ಹೇಳಿದೀವಿ. ಅದು ಅಂತಿಮವಾಗಿ ಪಕ್ಷ ತೀರ್ಮಾನ ಮಾಡಬೇಕು. ನೋಡೋಣ. ಎಲ್ಲಾನು ಇವತ್ತು ಆಗ್ತೆಯಲ್ಲಿ ನಿರ್ಣಯ ಮಾಡ್ಲಿಕ್ಕೆ ಆಗೋಲ್ಲ. ಇನ್ನೂ 30 ತಿಂಗಳಿದೆ. ನಂತರ ಏನೇ ಬೆಳವಣಿಗೆ ಆಗತ್ತೆ, ಪಕ್ಷ ಶಾಸಕರು ಹವಾಮಾನ ವಾತಾವರಣ ಮೇಲೆ ಎಲ್ಲ ಡಿಪೆಂಡ್ ಆಗತ್ತೆ. ಮಹತ್ವ ಪಡೆದಿದೆ ಅಂದ್ರೆ ಸಿಎಂ ಅವ್ರ ಮಗನೇ ಹೇಳಿರುವಂತ ಕಾರಣಕ್ಕಾಗಿ ಬಹಳಷ್ಟು ಮಹತ್ವ ಪಡೆದಿರುವಂತ ಚರ್ಚೆ ಆಗಿದೆ ಸರ್. ಆ ರೀತಿ ಹೇಳಿದ್ದಕ್ಕೂ ಅಷ್ಟು ಮಹತ್ವ ಬರಂಗಿಲ್ಲ. ನೋಡಿ, ಅವ್ರು ಹೇಳಿದ ವೈಯಕ್ತಿಕ ಅಭಿಪ್ರಾಯ ತಿಳಿದೇನೆ. ಎಲ್ಲರೂ ಹೇಳಲಿಕ್ಕೆ ಸ್ವತಂತ್ರ ಇದ್ದಾರೆ, ಅಧಿಕಾರ ಇದೆ, ಹೇಳಿದಾರೆ ಅಷ್ಟೇ. ಅದು ಮುಂದಿನ ಕಾದು ನೋಡೋಣ ಅಷ್ಟೇ. ಇಲ್ಲ, ಅದು ಯಾವುದು ಗೊತ್ತೇ ಇಲ್ಲ ನಮ್ಗೆ. ಅದು ಯಾವ್ದು ಕಾಂಗ್ರೆಸ್ ಪಕ್ಷವನ್ನು ಕೂಡ ಮುನ್ನಡೆಸುವ ಶಕ್ತಿ ಸಿದ್ದರಾಮಯ್ಯ ಅವರಿಗಿದೆ ಅನ್ನುವಂಥದ್ದನ್ನು ಕೂಡ ಹೇಳಿರುವಂಥದ್ದು. ನೋಡೋಣ, ಕಾದು ನೋಡೋಣ. ಸದ್ಯ ಎಲ್ಲ ಹೇಳಲಿಕ್ಕಾಗಲ್ಲ. ಇದು ಸತೀಶ್ ಜಾರಕಿಹೊಳಿ ಅವರ ಮಾತುಗಳು. ಎಲ್ಲ ವಿಚಾರಗಳಿಗೂ ಕೂಡ ಕಾದು ನೋಡೋಣ ಅನ್ನುವಂಥದ್ದನ್ನು ಮಾತ್ರ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ. ಅಂತಿಮವಾಗಿ ನಾಯಕ ಯಾರು ಅನ್ನೋದನ್ನ ಪಕ್ಷ ನಿರ್ಧರಿಸಬೇಕು. ಅಷ್ಟೇ ಅಲ್ಲ, ನಾಯಕ ಯಾರು ಅನ್ನೋದು ಶಾಸಕರು ನಿರ್ಧಾರ ಮಾಡ್ತಾರೆ. ಸಿಎಂ ಪುತ್ರ ಯತೀಂದ್ರ ವೈಯಕ್ತಿಕ ನಿರ್ಧಾರವನ್ನ ಹೇಳಿದರೆ, ಅವರ ಒಂದು ಅಭಿಪ್ರಾಯವನ್ನ ಅವರು ವ್ಯಕ್ತಪಡಿಸಿದ್ದಾರೆ. ಎಲ್ಲರನ್ನೂ ಜೊತೆಗೆ ಒಯ್ಯುವ ಪ್ರಯತ್ನವನ್ನ ನಾವೆಲ್ಲರೂ ಕೂಡ ಸೇರಿ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಹಾಗೆ ಅಹಿಂದ ನಾಯಕತ್ವ ಇದ್ದೇ ಇದೆ, ಅದನ್ನು ಕೂಡ ಮುಂದುವರಿಸುವಂತಹ ಒಂದು ಕೆಲಸ ನಾವು ಮಾಡ್ತಾ ಇದ್ದೀವಿ. ಅಹಿಂದ ನಾಯಕತ್ವ ಇಲ್ಲದೆ ಸಂಘಟನೆ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಅದು ಪಕ್ಷ ನಿರ್ಧಾರ ಮಾಡಬೇಕು. ನಾವು ಯಾರು ಅವರ ತಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಹೇಳಿದ್ದಾರೆ. ಆದರೆ ಅಂತಿಮವಾಗಿ ಪಕ್ಷ ಶಾಸಕರು ತೀರ್ಮಾನ ಮಾಡಬೇಕು. ಅದಿನ್ನು ಭಾಳ ದಿನಗಳಿದೆ, ಕಾದು ನೋಡೋಣ. ನೋಡೋಣ, ಈ ಸದ್ಯಕ್ಕೆ ಹೇಳಕ್ಕಾಗಲ್ಲ. ಪಕ್ಷ ತೀರ್ಮಾನ ಮಾಡಬೇಕು ಯಾರು ನಾಯಕರಂತ.
ಅದು ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ, ಎಲ್ಲರ ಜೊತೆಗೂಡಿ ಒಯ್ಯುವಂಥ ಪ್ರಯತ್ನ ಮಾಡ್ತೀವಿ. ಅಂತಿಮವಾಗಿ ಪಕ್ಷ ಮುಖ್ಯ. ನಾವು ಅಹಿಂದ ಹೋರಾಟದ ಮೂಲಕ ರಾಜಕಾರಣಕ್ಕೆ ಬಂದವರು, ಅಂದ್ರೆ ಸಂಪೂರ್ಣವಾಗಿ ಸಿದ್ದರಾಮಯ್ಯ ಅವರ ಜೊತೆ ಅಹಿಂದ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡವರು, ಜೊತೆಗೆ ಅವರು ಮುಖ್ಯಮಂತ್ರಿ ಆದರೂ ಸಹಿತ ತಾವು ಅಹಿಂದ ಹೋರಾಟವನ್ನ ಮುನ್ನಡೆಸ್ಕೊಂಡು ಹೊಂಟಿದ್ದೀರಿ. ಅಂತ ಸಂದರ್ಭದಲ್ಲಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಹಿಂದ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲ, ಅಹಿಂದ ನಾಯಕತ್ವ ಇದ್ದೇ ಇದೆ, ಅದರ ಪ್ರಶ್ನೆ ಅಲ್ಲ. ಮುಂಚೆಂದಿದೆ, ಇವತ್ತು ಇರ್ತೈತೆ, ನಾಳೆ ಕೂಡ ಅದು ಇದ್ದೇ ಇರ್ತೈತೆ. ಅದಿಲ್ಲದೆ ರಾಜಕಾರಣ ಮಾಡ್ಲಿಕ್ಕೆ ಆಗೋಲ್ಲ. ಅದು ಈಗೆಲ್ಲಾನು ಇವತ್ತೇ ಜೋಡಿಸ್ಲಿಕ್ಕೆ ಆಗೋಲ್ಲ, ಕಾಯ್ಬೇಕಷ್ಟೇ. ಈಗ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳುವ ಪ್ರಕಾರ ಈ ಒಂದು ಸಿದ್ದರಾಮಯ್ಯ ಅವರ ನಂತರದ ಸ್ಥಾನವನ್ನ ತುಂಬುವ ಶಕ್ತಿ ಸತೀಶ್ ಜಾರಕಿಹೊಳಿ ಅವರಿಗಿದೆ. ಅಲ್ಲಿ ನಾವು ಹೇಳೋಲ್ಲ 28. ಇದು ಜಾರಕಿಹೊಳಿ ಅವರ ಮಾತುಗಳು. ನಾವು 2028ಕ್ಕೆ ಕ್ಲೈಮ್ ಮಾಡ್ತೀವಿ ಅಂತ ಈ ಮುಂಚೆನೆ ಹೇಳಾಗಿದೆ. 2028ರಲ್ಲಿ ಸಿಎಂ ಸ್ಥಾನದ ಬಗ್ಗೆ ಕ್ಲೈಮ್ ಮಾಡ್ತೀವಿ ನಾವು. ಈಗ ಯಾಕೆ ಅದಕ್ಕೆ ಚರ್ಚೆ? ಇನ್ನು 30 ತಿಂಗಳು ಬಾಕಿ ಇದೆ. ಈ ಬಗ್ಗೆ ಪಕ್ಷ ತೀರ್ಮಾನ ಮಾಡಬೇಕು. ಆ ಸಂದರ್ಭದಲ್ಲಿ ನೋಡೋಣ. ಯತೀಂದ್ರ ಅವರು ಹೇಳಿರೋದು ಅವರ ವೈಯಕ್ತಿಕ ಹೇಳಿಕೆ, ಎಲ್ರಿಗೂ ಕೂಡ ಹೇಳುವಂತಹ ಅಧಿಕಾರ ಇದೆ. ಅವರವರು ಸ್ವತಂತ್ರರಿದ್ದಾರೆ, ಮಾತಾಡಿದ್ದಾರೆ. ಎಲ್ಲವನ್ನೂ ಇಲ್ಲೇ ನಿಂತು ನಿರ್ಧಾರ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದಂತ ಸತೀಶ್ ಜಾರಕಿಹೊಳಿ ಅವರು ನಿನ್ನೆ ಯತೀಂದ್ರ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. ಒಟ್ನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ನಿನ್ನೆ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಏನಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸತೀಶ್ ಜಾರಕಿಹೊಳಿ ಅವರು ತಮ್ಮ ಎಂದಿನ ಧಾಟಿಯಲ್ಲಿ ಮಾತನಾಡಿದ್ದಾರೆ. ಯಾವುದನ್ನು ಕೂಡ ಹೆಚ್ಚು ಎಕ್ಸಾಜುರೇಟ್ ಮಾಡ್ಕೊಳ್ಳೋದಲ್ಲೇ ತುಂಬಾ ಕಾಮ್ ಆಗೇನೆ ರಿಯಾಕ್ಟ್ ಮಾಡಿರುವಂತಹ ಸತೀಶ್ ಜಾರಕಿಹೊಳಿ. ಅಲ್ಲಿ ನಾವು ಹೇಳೋಲ್ಲ 28 ಕ್ಲೇಮ್ ಅಂತ ಹೇಳಿರಲ್ಲ. ಮತ್ತೆ 28ಕ್ಕೆ ತಾವು ಏನು ಹೇಳ್ತಾ ಬಂದಿದ್ದೀರಿ? ಈಗಲೂ ಅದಕ್ಕೆ ಬಂದಿದ್ದೀರಾ? ಯಾಕಂದ್ರೆ 2028ಕ್ಕೆ ಸಿಎಂ ಸ್ಥಾನಕ್ಕೆ ನಾನು ಆಕಾಂಕ್ಷಿ ಅನ್ನೋ ಮಾತನ್ನ ಹೇಳಿದಿರಿ. ಅಲ್ಲ, ಅದು ಹೇಳಿದಿಲ್ಲ, ಕ್ಲೇಮ್ ಮಾಡ್ತೀವಿ ಅಂತ ಹೇಳಿದೀವಿ. ಅದು ಅಂತಿಮವಾಗಿ ಪಕ್ಷ ತೀರ್ಮಾನ ಮಾಡಬೇಕು. ನೋಡೋಣ. ಎಲ್ಲಾನು ಇವತ್ತು ಕಾಗ್ದೆಯಲ್ಲಿ ನಿರ್ಣಯ ಮಾಡ್ಲಿಕ್ಕೆ ಆಗೋಲ್ಲ. ಇನ್ನೂ 30 ತಿಂಗಳಿದೆ. ನಂತರ ಏನೇ ಬೆಳವಣಿಗೆ ಆಗತ್ತೆ, ಪಕ್ಷ, ಶಾಸಕರು, ಹವಾಮಾನ ವಾತಾವರಣ ಮೇಲೆ ಎಲ್ಲ ಡಿಪೆಂಡ್ ಆಗತ್ತೆ. ನಾವು ಪ್ರಮೋದ್, ಬಹುಶಃ ನೀವು ಕೂಡ ಕೇಳಿಸ್ಕೊಂಡ್ರಿ ಅಂತ ಅನ್ಸುತ್ತೆ. ಈಗ ಸತೀಶ್ ಜಾರಕಿಹೊಳಿ ಅವರು ಹೇಳಿದಂತಹ ಒಂದು ಮಾತುಗಳು ಇಂದಿನ ಶೈಲಿಯಲ್ಲಿ ಮಾತನಾಡಿದ್ದಾರೆ. ಯಾವಾಗಲೂ ಕೂಡ ಯಾವುದೇ ಹೆಚ್ಚು ಎಕ್ಸೈಟ್ ಆಗದಲ್ಲೇ ಅವ್ರು ರಿಯಾಕ್ಟ್ ಕೊಡುವಂಥ ರೀತಿಯಲ್ಲೇ ಇವತ್ತು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ನೋಡೋಣ ಮುಂದೆ ನಿರ್ಧಾರ ಮಾಡುತ್ತೆ ಪಕ್ಷ ಅನ್ನುವಂಥದ್ದು. ಇನ್ನು 30 ತಿಂಗಳು ಬಾಕಿ ಇದೆ. 2028ಕ್ಕೆ ನಾವು ಕ್ಲೈಮ್ ಮಾಡ್ತೀವಿ ಅನ್ನುವಂಥದ್ದು. ಹಾಗೆ ಅಹಿಂದ ನಾಯಕತ್ವ ಅಂತೂ ಇದ್ದೇ ಇರುತ್ತೆ ಅನ್ನುವಂಥದ್ದನ್ನು ಕೂಡ ಅವರು ಒಪ್ಕೊಂಡೇ ಇದ್ದಾರೆ. ಸೊ ಸತೀಶ್ ಜಾರಕಿಹೊಳಿ ಅವರ ಮಾತುಗಳು ಒಂದು ಕಡೆ, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಒಂದು ನಡೆ, ಅವರ ಸ್ಟ್ಯಾಂಡ್ ಏನಿರ್ಬೋದು, ಇದೆಲ್ಲದಕ್ಕೂ ಡಿ ಕೆ ಅವರ ಮೂವ್ ಹೇಗಿರುತ್ತೆ, ಸತೀಶ್ ಅವರ ಒಂದು ದಾಳ ಹೇಗಿರುತ್ತೆ, ಹೇಗೆ ಹೇಳ್ತೀರಿ ಇದನ್ನ ಪ್ರಮೋದ್? ರೇಮನ್, ನಾನಾಗಲೇ ಒಂದು ಮಾತು ಹೇಳ್ತಾ ಇದ್ದೆ. ಈಗ 2028ಕ್ಕೆ ನಾನು ಕ್ಲೈಮ್ ಮಾಡ್ತೀನಿ, ಸದ್ಯಕ್ಕಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಈಗ ಈ ಒಂದು ಡಿಬೇಟ್ ಏನಿದೆ ಅಥವಾ ಈ ಒಂದು ಚರ್ಚೆಯನ್ನು ಹುಟ್ಟಾಕಿದ್ದಾರೆ ಪ್ರಮುಖವಾಗಿ ಯತೀಂದ್ರ ಅವರು. ಅವರ ಮಾತುಗಳಿಂದನೇ ವಿಶ್ಲೇಷಣೆ ಮಾಡೋದಾದ್ರೆ, ಅವರ ಮಾತಿನ ಮೇಲೆ ವಿಶ್ಲೇಷಣೆ ಮಾಡೋದಾದ್ರೆ, ಈಗಾಗಲೇ ಸಿದ್ದರಾಮಯ್ಯನವರು ಇನ್ನೂ ಕೂಡ ಶಸ್ತ್ರತ್ಯಾಗ ಮಾಡಿಲ್ಲ. ಸಿದ್ದರಾಮಯ್ಯನವರು ಇನ್ನೂ ಕೂಡ ರಾಜಕೀಯ ಬಿಟ್ಟೋಗಿಲ್ಲ. ಒಂದ್ ವೇಳೆ ಅವರ ಅಧಿಕಾರದಿಂದ ಕೆಳಗಡೆ ಇಳಿದ್ರು ಕೂಡ ಅವರೇನು ಸುಮ್ಮನೆ ಕೂತ್ಕೊಳ್ಳಲ್ಲ. ಇವತ್ತಿಗೂ ಕೂಡ ಯಡಿಯೂರಪ್ಪನವರು ಇದ್ದಾರೆ. ಹಾಗಂತ ಯಡಿಯೂರಪ್ಪನವ್ರನ್ನ ಬದಿಗಿಟ್ಟು ಬಿಜೆಪಿ ರಾಜಕಾರಣ ಮಾಡೋದಕ್ಕೆ ಈಗಲೂ ಸಾಧ್ಯ ಆಗ್ತಾ ಇದೆಯಾ? ಅವ್ರ ಕುಟುಂಬವನ್ನು ಬದಿಗಿಟ್ಟು ರಾಜಕಾರಣ ಮಾಡೋದಕ್ಕೆ ಬಿಜೆಪಿಗೆ ಈಗಲೂ ಸಾಧ್ಯ ಆಗ್ತಾ ಇದೆಯಾ? ಒಂದು ಪವರ್ ಪಾಲಿಟಿಕ್ಸ್ ಬೇರೆ, ಚುನಾವಣಾ ಪಾಲಿಟಿಕ್ಸ್ ಬೇರೆ, ಅದರ ಜೊತೆಗೆ ಸಂಘಟನಾತ್ಮಕವಾದಂಥ ಪಾಲಿಟಿಕ್ಸ್ ಬೇರೆ. ಈ ಮೂರನ್ನು ಅಬ್ಸರ್ವ್ ಮಾಡಿದ್ರೆ ಇನ್ನೂ ಸಿದ್ದರಾಮಯ್ಯ ಇಸ್ ವೆರಿ 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 ಸ್ಟ್ರಾಂಗ್ ಫೋರ್ಸ್. ಅವರು ಇವತ್ತಿಗೂ ಕೂಡ ತಮ್ಮದೇ ಆದಂಥ ಒಂದು ಆಟವನ್ನು ರಾಜಕಾರಣದಲ್ಲಿ ಈ ಕ್ಷಣಕ್ಕೂ ಕೂಡ ಆಡಬಲ್ರು. ಅಫ್ಕೋರ್ಸ್ ಯಾರು ಮುಖ್ಯಮಂತ್ರಿ ಆಗ್ತಾರೆ, ಯಾರು ಅಧಿಕಾರ ಇರ್ತಾರೆ, ನೆಕ್ಸ್ಟ್ ಜನರೇಷನ್ ರೆಡಿ ಮಾಡುವಂಥದ್ದು ಅಥವಾ ನೆಕ್ಸ್ಟ್ ಜನರೇಷನ್ನ ನಾಯಕತ್ವ ಗುರುಸೋದು ಒಂದು ಭಾಗ. ಆದರೆ ಈಗ ಇರುವಂಥ ಪ್ರಬಲವಾದಂಥ ನಾಯಕತ್ವವನ್ನು ಮುಂದಿಟ್ಕೊಂಡೆ, ಪ್ರಬಲವಾದಂಥ ನಾಯಕತ್ವ ಇರುವಂಥ ಸಂದರ್ಭದಲ್ಲಿ ಅವರು ನಮ್ಮ ಮುಂದಿನ ನಾಯಕ ಅಂತ ಹೇಳೋದು ಬೇರೆ ವಿಚಾರ. ಹಾಗಂತ ಈಗಿರುವಂಥ ನಾಯಕರು ಎಲ್ಲರೂ ಕೂಡ ಬದಿಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಇನ್ನು ಡಿ ಕೆ ಶಿವಕುಮಾರ್ ಅವರ ವಿಚಾರಕ್ಕೆ ಬರೋಣ. ಡಿ ಕೆ ಶಿವಕುಮಾರ್ ಕೂಡ ಮೊದಲಿನಿಂದಲೂ ಕೂಡ ಯಾವಾಗ ಈ ಒಂದು ಚರ್ಚೆ ಹುಟ್ಟಾಕ್ತಾರೆ, ನಾಯಕತ್ವ ಬದಲಾವಣೆ ಇರ್ಬೋದು, ಮುಖ್ಯಮಂತ್ರಿ ವಿಚಾರ ಬದಲಾವಣೆ ಇರ್ಬೋದು, ಎಲ್ಲ ಬದಲಾವಣೆ ವಿಚಾರ ಆಗಿರುವಂಥ ಸಂದರ್ಭದಲ್ಲಿ ಅವ್ರು ಯಾವತ್ತೂ ಕೂಡ ಮಾತನಾಡಿಲ್ಲ. ಅವ್ರದ್ದೇ ಆದಂಥ ಸ್ಟ್ರಾಟಜಿಯನ್ನು ಗಮನಿಸಿದ್ದಾರೆ. ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಬೇಕು, ಅನಗತ್ಯವಾಗಿ ಹೊರಗಡೆ ಮಾತಾಡ್ತಾರೋದ್ರಿಂದ ಯಾವುದೇ ರೀತಿಯಂಥ ಪ್ರಯೋಜನ ಇಲ್ಲ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಸ್ಟ್ರಾಟಜಿ. ಹೀಗಾಗಿ ಅವರು ಮೊದಲಿಂದಲೂ ಕೂಡ ಇಂಥ ಒಂದು ಪ್ರಶ್ನೆಗಳು ಬಂದಾಗ ಅಥವಾ ಇಂಥ ಒಂದು ಸಂದರ್ಭಗಳು ಬಂದಾಗ ಮೌನವೇ ಅವರ ಉತ್ತರವಾಗಿದೆ. ಇವತ್ತಿಗೂ ಕೂಡ ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅನ್ನುವಂಥ ಮಾತುಗಳನ್ನು ಆಡ್ತಾನೆ. ಎಲ್ಲಿ ಏನು ಮಾತಾಡಬೇಕು, ಎಲ್ಲಿ ಏನು ದಾಳ ಉಳಿಸ್ಬೇಕು ಅದನ್ನು ಉಳಿಸ್ತಾರೆ. ಆ ದಾಳ ಎಷ್ಟು ಫಲ ಕೊಡುತ್ತೆ ಅದು ಬೇರೆ ವಿಚಾರ. ಹೀಗಾಗಿ ಈ ಎಲ್ಲ ವಿಚಾರಗಳನ್ನು ನೋಡ್ತಾ ಇದ್ರೆ, ಸತೀಶ್ ಜಾರಕಿಹೊಳಿ ಅವರ ಮಾತುಗಳನ್ನು ಗಮನಿಸ್ತಾ ಇದ್ರೆ ನಾವು ಒಂದು ಅಬ್ಸರ್ವೇಷನ್ ಮಾಡಬೇಕಾಗಿರುವಂಥ, ಅಫ್ಕೋರ್ಸ್ ಸತೀಶ್ ಜಾರಕಿಹೊಳಿ ಇವತ್ತಲ್ಲ ನಾಳೆ ಎಮರ್ಜ್ ಆಗ್ತಾರೆ ಅಥವಾ ನಾಯಕತ್ವವನ್ನು ಪಡೆಯುವಂಥ ಸಾಧ್ಯತೆ ನಿಚ್ಚಳವಾಗಿದೆ.
ಆದ್ರೆ ಸಿದ್ದರಾಮಯ್ಯನವ್ರನ್ನ ಬದಿಗಿಟ್ಟು ಸಿದ್ದರಾಮಯ್ಯನವ್ರು ಇಲ್ವೇ ಇಲ್ಲ ಅಥವಾ ಸಿದ್ದರಾಮಯ್ಯನವ್ರು ಮುಗಿದೋಯ್ತು ಅಂತ ಏನಾದ್ರು ಯೋಚನೆ ಮಾಡಿ ರಾಜಕಾರಣ ಮಾಡ್ರೆ ಖಂಡಿತ ಕಷ್ಟ ಆಗತ್ತೆ. ಸಣ್ಣ ಉದಾಹರಣೆ ಅಂದ್ರೆ 2019 ಮುಖ್ಯಮಂತ್ರಿ ಇಳಿದಾದ್ಮೇಲೂ ಕೂಡ ಮುಂದೆ ಕುಮಾರಸ್ವಾಮಿ ಗೌರ್ಮೆಂಟ್ ಹೇಗೆ ಪತನ ಆಯಿತು ಅನ್ನೋದಕ್ಕೆ ಸಿದ್ದರಾಮಯ್ಯನವರ ತಾಕತ್ತೆ ಒಂದು ಉದಾಹರಣೆ. ಹೀಗಾಗಿ ಅವ್ರು ಇಳಿದ್ರೂ ಕೂಡ ಅವರ ಹೆಸರಲ್ಲಿ ಇನ್ನೂ ಕೂಡ ವೋಟ್ ಪುಲ್ ಮಾಡುವಂತಹ ಶಕ್ತಿ, ಅಧಿಕಾರವನ್ನ ಪಲ್ಲಟ ಮಾಡುವಂತಹ ಶಕ್ತಿ ಸಿದ್ದರಾಮಯ್ಯನವರು ಖಂಡಿತವಾಗ್ಲಿದೆ. ಹೀಗಾಗಿ ಸಿದ್ದರಾಮಯ್ಯನವ್ರನ್ನ ಸಂಪೂರ್ಣವಾಗಿ ಅಲ್ಲಗಳೆದು ಹೊಸ ನಾಯಕತ್ವವನ್ನ ಸ್ಥಾಪನೆ ಮಾಡೋದಕ್ಕೆ ಇದು ಯಾವುದೇ ಪಟ್ಟಾಭಿಷೇಕವೂ ಅಲ್ಲ ಅಥವಾ ರಾಜರ ಪರಂಪರೆಯೂ ಅಲ್ಲ, ಕರ್ನಾಟಕ ರಾಜರ ಆಸ್ಥಾನವೂ ಅಲ್ಲ. ಹೀಗಾಗಿ ರಾಜಕಾರಣದಲ್ಲಿ ಇದೆಲ್ಲವೂ ಕೂಡ ಇದೆ. ಆದ್ರೆ ಇದೆಲ್ಲವನ್ನು ಗಮನಿಸ್ತಾ ಇದ್ರೆ ಇನ್ನು ಹಳೆ ಹುಲಿ ತುಂಬಾ ಗಟ್ಟಿಯಾಗಿದೆ. ಅದು ಯಾವ ರೀತಿ ತನ್ನ ಗರ್ಜನೆ ಮಾಡುತ್ತೆ, ಅದು ಯಾವ ರೀತಿ ಇಶಾರೆ ಕೊಡುತ್ತೆ, ಅದ್ರ ಮೇಲೆ ಇದೆಲ್ಲವೂ ಕೂಡ ನಿಂತಿದೆ. ರೇಮಾನ್. ವೆರಿ ಟ್ರೂ ಪ್ರಮೋದ್. ಓಕೆ, ಥ್ಯಾಂಕ್ ಯು.